ಗೊತ್ತಿಲ್ಲ. ಆದರೂ ಅವರು ಮುಖ್ಯಮಂತ್ರಿ ಪದವಿಯನ್ನು ಕಳ್ಕೊಬೇಕಾದ್ರು ಭ್ರಷ್ಟರ ಅಂತ ಹವ್ಯಾಕ್ ಕ್ರಿಯೇಟ್ ಮಾಡಿ ಹಂಗಿಲ್ಲ, ಇಬ್ಬರೊಳಗೆ ಹೊಂದಾಣಿಕಿಲ್ಲ ಅಂತೇಳಿ ಇದನ್ನು ಸಿದ್ದರಾಮಯ್ಯ ಮಾಡಿಸಿರೇನೋ ಅನ್ನುವಂಥದ್ದು. ಜೊತೆಗೆ ಇತ್ತೀಚಿನ ದಿನದಲ್ಲಿ ಸಹಜದ ನಮ್ಮ ಡಿ ಕೆ ಹರಿಪ್ರಸಾದ್ ಅವರು ಹೆಚ್ಚಿಗೆ ಮೊದಲ ಡಿ ಕೆ ಶಿ ಅವ್ರ ಜೊತೆ ಕಾಣಿಸ್ಕೊಳ್ತಾ ಇದ್ರು, ಈಗ ಸಿದ್ದರಾಮಯ್ಯ ಜೊತೆ ಕಾಣಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಪರ ಇವರು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಒಬ್ಬರ ಬಗ್ಗೆ ಒಬ್ಬರಿಗೆ ಅಸಂತೋಷ ಅಥವಾ ಒಂದು ಅದಕ್ಕೆ ಮುಖ್ಯವಾಗಿಯಪ್ಪ ಸಂಶಯ ಹುಟ್ಟು ಕೆಲಸವನ್ನು ವಿರೋಧ ಪಕ್ಷ ಮಾಡ್ತಾ ಇದೆ ಏನೋ ಅನ್ನುವಂಥ ಒಟ್ಟಾರೆಯಾಗಿ ಈಗಾಗಲೇ ಮುಗಿದು ಹೋಯಿತು ಅನ್ನುವಂಥ ವಿಷಯವನ್ನು ಈ ನಡುವೆ ಡಿ ಕೆ ಶಿ ಅವರಾದರೂ ಸಹಿತ ನಮ್ಮ ಸತೀಶ್ ಅವ್ರ ಜೊತೆಗೆ ಮಾತಾಡಿದ್ದು, ಅವ್ರ ಜೊತೆ ಏನೋ ಗುಪ್ತ ಮಾತಾಗಿದ್ದು, ಏನೋ ಚರ್ಚೆನೂ ಮಾಡಿದ್ವಿ. ಅದನ್ನು ಇವೆಲ್ಲ ಒಟ್ಟಿನಲ್ಲಿ ಗೊಂದಲ ಉಂಟು ಮಾಡುವಂಥ ಸರ್ಕಾರ ಕೆಲಸ ಮಾಡ್ತಾಯಿಲ್ಲ, ಜಗಳ ಆಡ್ತದ, ಕುರ್ಚಿಗಾಗಿ ಬಡದಾಡ್ತ ತೋರಿಸೋದು ಇರ್ಬೋದು. ಇದು ಯಾವುದೂ ಇಲ್ಲ ಅನ್ನೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಡಿ ಕೆ ಶಿ ಅವ್ರಿಗೆ ಒಂದು ತಲೆಯಲ್ಲಿರ್ಬೋದು, ಈಗ ನಾನು ಸಿ ಎಮ್ ಆಗಿರಿ ಮುಂದೆ ಎಂದೂ ಆಗೋದಿಲ್ಲ, 2022 ಗೆಲ್ತೀನೋ ಇಲ್ಲೋ ಅನ್ನೋಂಥ ಭಯನೂ ಕಾಡ್ತಿರ್ಬೋದು. ಗೆದ್ದಿರ್ತೀವಿ ಅನ್ನೋ ಗ್ಯಾರಂಟಿ ಏನದ, ಗೆದ್ದ ಮೇಲೆ ಇನ್ನೊಬ್ಬರನ್ನ ಯಾಕೆ ತಂದು ಕುಣಿಸ್ಬೋದು, ಇವು ಇರ್ಬೋದು. ಅದಕ್ಕೆ ಈಗೇನೋ ಆಗಬೇಕು ಅವರೆಲ್ಲೂ ಬಂದಿರ್ಬೋದು, ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಬಟ್ ಆದರೆ ಇವೆಲ್ಲ ನಡೆಯಿಂದಾಗಿ ಸಹಜವಾಗಿ ಕಾಂಗ್ರೆಸ್ನ ಆಡಳಿತಕ್ಕೆ ಹೊಡೆದು ಬೀಳ್ತದೆ ಅನ್ನೋದು ಎರಡು ಮಾತಿಲ್ಲ. ಯಾಕಂದರೆ 2028 ಈ ಜಗಳ ನೋಡುವಂಥ ಜನ ಅವ್ರಿಗೆ ಈಗಾಗಲೇ ಗ್ಯಾರಂಟಿ ಬಗ್ಗೆ ನಮ್ಮ ಜನರ ಒಂದು ಸ್ವಭಾವ ಅದ, ಮತ್ತು ಇದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ ರಾಜಕಾರಣಿಗಳಿಗೆ.